ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚಿನ ದಿನಗಳಲ್ಲಿ ಪ್ರೊಟೆಸ್ಟ್ಗಳು ಆಗ್ತಿದಾವೆ, ಓಕೆ, ಆದರೆ ಒಂದಷ್ಟು ಉದ್ದೇಶಪೂರ್ವಕವಾದಂತಹ ವಿಚಾರಗಳು ಅಥವಾ ದೇಶದ ಒಂದು ಭದ್ರತೆಗಾಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಒಂದು ಮೆಸೇಜ್ ಅಂತ ಕೊಡುವಂತಹ ರೀತಿಯಲ್ಲಿ ದೇಶ ವಿರೋಧಿ ಪೋಸ್ಟರ್ಗಳನ್ನು ಹಿಡಿದುಕೊಳ್ಳುವಂತಹ ವಿಚಾರಗಳು ಕೂಡ ಪತ್ತೆ ಆಗ್ತಿದ್ದಾವೆ. ಹೀಗಾಗಿ ಪ್ರತಿಭಟನೆ ವಿಚಾರವಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದಷ್ಟು ಸೂಚನೆಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ತಮ್ಮ ಅಧಿಕಾರಿಗಳಿಗೆ ಒಂದೊಂದಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಹೀಗಾಗಿ ಪ್ರತಿಭಟನೆ ಮಾಡುವಂಥವ್ರು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರುವಂಥವ್ರು ಈ ಒಂದು ವಿಚಾರವನ್ನ ನೋಡಲೇಬೇಕಾಗುತ್ತೆ, ಎಚ್ಚರವಾಗಿರ್ಬೇಕಾಗುತ್ತೆ. ಹಾಗಾದ್ರೆ ಏನೆಲ್ಲ ಸೂಚನೆಗಳನ್ನ ನೀಡಲಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇದರ ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಅಂದರೆ ಯೂಟ್ಯೂಬ್, ಫೇಸ್ಬುಕ್ ಮತ್ತು ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೋಡ್ಬೋದು. ಪ್ರೊಟೆಸ್ಟ್ ಅನ್ನುವಂಥದ್ದು ಮಾಡುವಂಥ ಒಂದು ಅಧಿಕಾರ ಅಂದರೆ ನಮ್ಮ ಸಂವಿಧಾನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರೊಟೆಸ್ಟ್ ಮಾಡುವಂಥದ್ದು ಒಂದು ಅಧಿಕಾರ ಇದೆ. ಆದರೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾನದಂಡನೆಗಳನ್ನು ಫಾಲೋ ಮಾಡಬೇಕು. ಯಾಕಂದರೆ ಒಂದಷ್ಟು ವಿಚಾರಗಳಿದ್ದಾವೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದೆ. ಬೇರೆ ಬೇರೆ ಎಲ್ಲೂ ಕೂಡ ಜಾಗಗಳಲ್ಲಿ, ಬೆಂಗಳೂರಿನ ಬೇರೆ ಬೇರೆ ಜಾಗಗಳಲ್ಲಿ ಪ್ರತಿಭಟನೆ ಮಾಡುವಂತಿಲ್ಲ, ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡುವಂತಿಲ್ಲ. ಪ್ರತಿಭಟನೆ ಮಾಡೋದಕ್ಕೆ ಅಂತಾನೆ ಫ್ರೀಡಂ ಪಾರ್ಕ್ ಇದೆ, ಅಲ್ಲೋಗಿ ಯಾವಾಗ ಬೇಕಾದರೂ ಎಷ್ಟು ಟೈಮ್ ಬೇಕಾದರೂ ಕೂಡ ಅದು ವಿತ್ ಪರ್ಮಿಷನ್ ನೀವು ಪ್ರತಿಭಟನೆ ಮಾಡಬಹುದು ಅಂತೇಳಿ ಈಗಾಗಲೇ ಹೈಕೋರ್ಟ್ ಕೂಡ ಸೂಚನೆ ನೀಡಿದೆ. ಅದಾಗಿಯೂ ಕೂಡ ಒಂದಷ್ಟು ಪ್ರತಿಭಟನೆಗಳು ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಆಗ್ತಿದ್ದಾವೆ. ಜೊತೆಗೆ ಇತ್ತೀಚಿನ ಒಂದಷ್ಟು ಪ್ರತಿಭಟನೆಗಳಲ್ಲಿ ಸರ್ಕಾರದ ವಿರುದ್ಧ ಆಗಿರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ಅಥವಾ ಒಂದು ಸಂಘ ಸಂಸ್ಥೆ ಅಥವಾ ಇಲಾಖೆ ವಿರುದ್ಧ ಆಗಿರ್ಬೋದು ಪ್ರತಿಭಟನೆಗಳು ಆಗ್ತಿದ್ದಾವೆ. ಆದರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದಷ್ಟು ದೇಶ ವಿರೋಧಿ ಪೋಸ್ಟರ್ಗಳನ್ನು ಹಾಕೋದಾಗಿರ್ಬೋದು, ದೇಶ ವಿರೋಧಿ ಹೇಳಿಕೆಗಳನ್ನು ಕೂಗೋದಾಗಿರ್ಬೋದು, ಇಂತಹ ಪ್ರಸಂಗಗಳು ಕೂಡ ನಡೀತಿದ್ದಾವೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ರೀತಿಯಾಗಿ ದೇಶ ವಿರೋಧಿ ಹೇಳಿಕೆಗಳನ್ನು ಮತ್ತೆ ದೇಶ ವಿರೋಧಿ ಪೋಸ್ಟ್ಗಳನ್ನು ಹಂಚಿಕೆ ಮಾಡುವಂಥ ಕೆಲಸಗಳು ನಡೀತಿದ್ದಾವೆ. ಆನ್ಲೈನ್ ಅಭಿಯಾನ ಆಗಿರ್ಬೋದು ಮತ್ತೆ ನೇರ ಪ್ರತಿಭಟನೆ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ದೇಶ ವಿರೋಧಿ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈಗಾಗಲೇ ಈ ಜಂಜಿ ಪ್ರೊಟೆಸ್ಟ್ ಏನಿದೆ ಅಂದ್ರೆ CJP ಪ್ರೊಟೆಸ್ಟ್ ಅನ್ನೋಂಥ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ನಡೀತಿರುವಂತಹ ಒಂದಷ್ಟು ಪ್ರತಿಭಟನೆ ಸಂದರ್ಭದಲ್ಲಿ ಒಂದಷ್ಟು ದೇಶ ವಿರೋಧಿ ಹೇಳಿಕೆಗಳು ಕೂಡ ಕೇಳಿಬಂದಿತ್ತು, ಪೋಸ್ಟರ್ಗಳು ಕೂಡ ಹಿಡಿದಿದ್ರು. ಹೀಗಾಗಿ ಅಂತಹ ವಿಚಾರಗಳು ಬೆಂಗಳೂರಿನಲ್ಲೂ ಕೂಡ ಅಲ್ಲಲ್ಲಿ ಕಂಡು ಬರುತ್ತಿದ್ದಾವೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತದೆ. ಅಂತಹ ವಿಚಾರಗಳ ಬಗ್ಗೆ ಗಮನ ವಹಿಸಬೇಕು ಅಂತೇಳಿ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ತಮ್ಮ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಗೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪ್ರೊಟೆಸ್ಟ್ ಮಾಡುವಂತವ್ರಿಗೂ ಕೂಡ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಪ್ರೊಟೆಸ್ಟ್ ಮಾಡುವಂತಹ ಒಂದು ಹಕ್ಕಿದೆ, ಆದರೆ ಅದನ್ನ ಬೇರೆ ರೀತಿಯಾಗಿ ಪ್ರಚೋದನೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಅಲ್ಟಿಮೇಟ್ಲಿ ದೇಶ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡೋರು, ದೇಶ ವಿರೋಧಿ ಪೋಸ್ಟರ್ ಹಾಕೋರು, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದವರು ಆಗುವಂಥವ್ರು, ಆಗೋಕ್ಕೆ ಬಯಸೋರು ದೇಶ ವಿರೋಧಿಗಳೇ. ಯಾಕಂದ್ರೆ ಹೆಸರಲ್ಲೇ ದೇಶ ವಿರೋಧಿ ಅನ್ನೋಂತಿದೆ. ಅಂಥದ್ರಲ್ಲಿ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು, ಮತ್ತೆ ದೇಶ ವಿರೋಧಿ ಪೋಸ್ಟ್ಗಳನ್ನು ಅಂಟಿಸೋದನ್ನ ಪೊಲೀಸರು ತೀವ್ರವಾಗಿಯೇ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಈಗಾಗಲೇ ಉತ್ತರ ಭಾರತದಲ್ಲಿ ಒಂದಷ್ಟು ಪ್ರಕರಣಗಳಾಗಿದ್ದಾವೆ, ಆ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಬೆಂಗಳೂರಲ್ಲೂ ಕೂಡ ಒಂದು ಪ್ರಕರಣ ಆಗಿತ್ತು, ಅದ್ರ ಬಗ್ಗೆ ಈಗಾಗಲೇ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಹೀಗಾಗಿ ಮುಂದೆ ಯಾರೇ ಪ್ರತಿಭಟನೆ ಮಾಡಬೇಕಂದ್ರೂ ಕೂಡ ಈ ರೀತಿಯಾದಂಥ ವಿಚಾರಗಳನ್ನು ನೀವು ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ. ಜೊತೆಗೆ ಎಲ್ಲಿ ಬೇಕಲ್ಲಿ ಪ್ರೊಟೆಸ್ಟ್ ಮಾಡುವಂತಹ ಆಗಿಲ್ಲ. ಈಗಾಗಲೇ ಅಂಥ ವಿಚಾರದ ಬಗ್ಗೆ ಸೂಚನೆ ನೀಡುವಂಥ ಕೆಲಸವನ್ನ ನಗರ ಪೊಲೀಸ್ ಆಯುಕ್ತರು ಮಾಡಿದ್ದಾರೆ. ಅಂದ್ರೆ ಓನ್ಲಿ ಫ್ರೀಡಂ ಪಾರ್ಕ್ ಬಿಟ್ರೆ ಬೇರೆ ಎಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ, ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗದಂತೆ, ಒಟ್ಟಾರೆ ಜನರಿಗೆ ಸಾಮಾನ್ಯ ಜಾಗದಲ್ಲಿ, ಸಾರ್ವಜನಿಕ ಜಾಗಗಳಲ್ಲಿ ಪ್ರೊಟೆಸ್ಟ್ ಮಾಡುವಂತಿಲ್ಲ. ಯಾಕಂದ್ರೆ ಹೈಕೋರ್ಟ್ ಆರ್ಡರ್ ಇದೆ. ಸೊ ಹೈಕೋರ್ಟ್ ಆರ್ಡರ್ ಅನ್ನ ಫಾಲೋ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ನೀಡುವಂಥ ಕೆಲಸವನ್ನ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರು ಮತ್ತೆ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೆ ಶಿವಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. KPCC ಕಚೇರಿ ಬಳಿಯೇ ಬಂದು ಅಲ್ಲಿ ಒಂದಷ್ಟು ಹೈಡ್ರಾಮಾಗಳಾಯಿತು, ಮೊಟ್ಟೆ ಎಸೆತ ಪ್ರಕರಣಗಳು ಕೂಡ ದಾಖಲಾಯಿತು. ಎರಡೂ ಪಕ್ಷದ ನಾಯಕರ ಮೇಲೆ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಯಿತು. ಎರಡೂ ಪಕ್ಷದಲ್ಲೂ ಕೂಡ ಒಂದಷ್ಟು ಕಾರ್ಯಕರ್ತರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಅವರನ್ನ ವಿಚಾರಣೆ ಕೂಡ
ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಸೊ ಪ್ರತಿಭಟನೆ ಮಾಡುವಂಥದ್ದು ಒಂದು ಕಡೆ ಆದರೆ, ಪ್ರತಿಭಟನೆಯ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಷ್ಟು ಐಡ್ರಾಮಗಳು, ನಿಜಕ್ಕೂ ಕೂಡ ಬೇರೆ ರೀತಿಯಾದಂಥ ಮೆಸೇಜ್ಗಳು ಅಥವಾ ನಾಳೆ ಪ್ರತಿಭಟನೆ ಮಾಡುವಂಥವ್ರಿಗೆ ಪ್ರಚೋದನೆ ನೀಡುವಂಥದ್ದು ಕೂಡ ಆಗುತ್ತೆ. ಹೀಗಾಗಿ ಅಂತಹ ವಿಚಾರದಲ್ಲಿ ಪೊಲೀಸರು ಒಂದಷ್ಟು ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಜೊತೆಗೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು, ಮತ್ತೆ ಗುಪ್ತಚರ ಇಲಾಖೆಗಳು ಕೂಡ ಎಚ್ಚರದಿಂದ ಇರಬೇಕು ಅಂತೇಳಿ ಸರ್ಕಾರ ಕೂಡ ಸೂಚನೆ ನೀಡಿದೆ. ಹೀಗಾಗಿ ಎಲ್ಲೇ ಪ್ರತಿಭಟನೆ ಮಾಡಬೇಕಂದ್ರೂ ಕೂಡ ಎಚ್ಚರವಾಗಿರ್ಬೇಕಾಗಿದೆ. ಅದರಲ್ಲೂ ಕೂಡ ದೇಶ ವಿರೋಧಿ ಹೇಳಿಕೆಗಳನ್ನ, ದೇಶ ವಿರೋಧಿ ಪೋಸ್ಟ್ಗಳನ್ನ ಮಾಡುವಂಥದ್ದಕ್ಕೂ ಮುನ್ನ, ದೇಶ ವಿರೋಧಿ ಪೋಸ್ಟರ್ಗಳನ್ನ ಅಂಟಿಸೋದಕ್ಕೂ ಮುನ್ನ ಸ್ವಲ್ಪ ಎಚ್ಚರವಾಗಿ, ಇಲ್ಲಾಂದ್ರೆ ದೇಶ ವಿರೋಧಿ ಚಟುವಟಿಕೆಗಳು ಅನ್ನುವಂಥದ್ದು ತುಂಬಾ ಗಂಭೀರವಾದಂಥ ಪ್ರಕರಣ. ಆ ಒಂದು ಆರೋಪದಡಿ ನೀವು ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಪೊಲೀಸರು ಇಂತಹ ವಿಚಾರಗಳಿಗೆ ಯಾವತ್ತೂ ಕೂಡ ಎಂಟರ್ಟೈನ್ ಮಾಡೋದಿಲ್ಲ. ಜೊತೆಗೆ ಕಾನೂನಿನ ವಿರುದ್ಧ ಯಾವುದೇ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನ ನೀವು ಪ್ರಸ್ತಾಪ ಮಾಡುವಂತಿಲ್ಲ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.